ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಇಡ್ಲಿಯಿಂದ ಈಗ ಸಂಜೆಗೆ ಒಂದು ಸ್ನ್ಯಾಕ್ಸ್. ಅದು ಹೇಗೆ ಮಾಡೋದು ಅಂತ ನೋಡುವ. ಸೂಪರ್ ಆಗಿರ್ತದೆ. ಇಡ್ಲಿಯನ್ನೀಗ ಈ ಥರ ಕಟ್ ಮಾಡಿಕೊಳ್ಬೇಕು. ಹೀಗೆ ನೋಡಿ, ಹೀಗೆ ಕಟ್ ಮಾಡಿಕೊಳ್ಬೇಕು. ಇದು ಮಧ್ಯದಿಂದ ಒಂದು ಕಟ್ ಮಾಡಿದರೂ ಆಗ್ತದೆ, ಇಷ್ಟು ದೊಡ್ಡಕ್ಕಿದ್ದರೂ ಆಗ್ತದೆ. ಹೀಗೆ ಇಡ್ಲಿಯನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ಇಷ್ಟು ದಪ್ಪ ಸಾಕು. ಇದರಿಂದ ಜಾಸ್ತಿ ದಪ್ಪ ಇಟ್ಟುಕೊಳ್ಳೋದು ಬೇಡ. ಹೀಗೆಲ್ಲವನ್ನು ಕಟ್ ಮಾಡಿಕೊಂಡೆ. ಸ್ವಲ್ಪ ಮೆಣಸಿನ ಹುಡಿ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳುವ. ಸ್ವಲ್ಪ ಉಪ್ಪು ಇಡ್ಲಿಗೆ ಆಲ್ರೆಡಿ ನಾವು ಹಾಕಿರ್ತೇವೆ, ಮತ್ತು ಈಗ ಮೇಲಿಂದ ಚಿಮುಕಿಸ್ಲಿಕ್ಕೆ ಬೇಕಾಗೋದು. ಹಾಗಾದ ಕಾರಣ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಹೀಗೆ ಇದೆರಡನ್ನು ಹೀಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳುವ. ಒಂದು ಬಾಣಲೆಗೆ ತೆಂಗಿನೆಣ್ಣೆ, ನಾವು ಯೂಸ್ ಮಾಡೋ ತೆಂಗಿನೆಣ್ಣೆ ಹಾಗೆ ಕರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯನ್ನು ಕಾಯಲಿಕ್ಕೆ ಇಡುವ. ಎಣ್ಣೆ ಈಗ ಕಾದಿದೆ. ಈಗ ಇದನ್ನು ಕಟ್ ಮಾಡಿದ ಇಡ್ಲಿಯನ್ನು ಅದಕ್ಕೆ ಹಾಕುವ. ಹೀಗೆ ಸೌಟಲ್ಲಿ ಮಿಕ್ಸ್ ಮಾಡುವ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದನ್ನು ಎಣ್ಣೆಯಿಂದ ತೆಗೆಯುವುದು. ಒಮ್ಮೆ ಇದನ್ನು ತಿರುವಿ ಹಾಕಿಕೊಳ್ಬೇಕು. ಹೀಗೆ ಇಡ್ಲಿ ನಾವು ಉದ್ದೆಲ್ಲ ಹಾಕಿ ಮಾಡೋದಲ್ಲ, ಅದೊಂದು ಪರಿಮಳವಾದ ಹಾಗೂ ರುಚಿಯಾದ ತಿಂಡಿ ರೆಡಿ ಆಗ್ತದೆ ಹೀಗೆ ಎಣ್ಣೆಯಲ್ಲಿ ಕರೆದರೆ. ಸಂಜೆ ಅಷ್ಟೊತ್ತಿಗೆಲ್ಲ ತಿನ್ನಲಿಕ್ಕೆ ಟೀ ಜೊತೆ ಒಳ್ಳೆಯದಾಗ್ತದೆ. ಉರಿ ದೊಡ್ಡಕ್ಕೆ ಇರಲಿ, ಸಣ್ಣದು ಮಾಡಿಕೊಳ್ಳೋದು ಬೇಡ. ನೋಡಿ, ಇದಿನ್ನಾಯಿತು, ತೆಗೆಯುವ ಇದನ್ನು. ನೋಡಿ, ಎಷ್ಟು ಕೆಂಪಾಗಾದರೂ ಸಾಕು.
ಸೆಕೆಂಡ್ ಬ್ಯಾಚನ್ನು ಕೂಡ ಹುರಿಯುವ. ನೋಡಿ, ಸ್ವಲ್ಪ ಆದ ಮೇಲೆ ಹಾಕಿಕೊಳ್ಬೇಕು. ಇದಕ್ಕೆ ಈ ಹುರಿದಿಟ್ಟುಕೊಂಡದಕ್ಕೆ ಸ್ವಲ್ಪ ಹೀಗೆ ಉಪ್ಪು ಮತ್ತು ಮೆಣಸಿನಡಿ ಮಿಕ್ಸ್ ಮಾಡಿದ್ದನ್ನು ಅದಕ್ಕೆ ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಸ್ನ್ಯಾಕ್ಸ್ ರೆಡಿ. ನೋಡಿ ಹೇಗೆ ಬಂತು ನೋಡಿಕೊಳ್ಳಿ. ನೋಡಿ, ಸೂಪರಾದ ಸ್ನ್ಯಾಕ್ಸ್ ರೆಡಿ. ಇದಕ್ಕೆ ಮೇಲಿಂದ ಚೆಂದ ಕಾಣಲಿಕ್ಕೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಫ್ರೈ ಮಾಡಿ ಇಟ್ಟುಕೊಳ್ಬೋದು. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.